बेळगाव तालुक्यातील काकती येथे ITC हॉटेल्सच्या सहकार्याने सुरू केलेल्या वेलकम हॉटेलचे शुक्रवारी उद्घाटन करण्यात आले. जोल्ले ग्रुपचे संस्थापक अण्णासाहेब जोल्ले यांनी सांगितले की बेळगावमध्ये पर्यटनाला चालना देण्यासाठी हायटेक सुविधांनी युक्त असे हे हॉटेल सुरू करण्यात आले आहे. येथे विशेष खाद्यपदार्थ दिले जातील तसेच उत्तर कर्नाटकचे खाद्यपदार्थ देखील मेनूमध्ये समाविष्ट केले जातील. ಹಾಸ್ಪಿಟಾಲಿಟಿ ಗ್ರೂಪ್ನಲ್ಲಿ ಕಾಲಿಡ್ತಾ ಇವತ್ತು ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ ಬೆಳಗಾವಿ ಇದರ ಉದ್ಘಾಟನೆ ಸಮಾರಂಭ ವೇದಿಕೆ ಮೇಲೆ ಈ ಒಂದು ಪತ್ರಕಾರ ಪರಿಷತ್ಗೆ ವೇದಿಕೆ ಮೇಲೆ ಆಶೀರ್ವಾದ ನಿಪ್ಪಾಣಿಯ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರೇ ಹಾಗೂ ಈ ಒಂದು ಸಂಸ್ಥೆಯ MD ಅವರಾದ ಬಸವಪ್ರಸಾದ್ ಜೊಲ್ಲೆ ಅವರೇ ಹಾಗೂ ಜನರಲ್ ಮ್ಯಾನೇಜರ್ ಆದ ರಾಹುಲ್ ಅವರೇ ಮತ್ತು ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ITC ಹೋಟೆಲ್ನ ಅಧಿಕಾರಿ ವರ್ಗದವರು, ಇವತ್ತು ಬಹುಶಃ ಬೆಳಗಾವದಲ್ಲಿ ನಮ್ಮ ಬಗ್ಗೆ ನಾವೇನು ಹೇಳ್ಕೋದೇನು ಕಾರಣ ಇಲ್ಲ. ಯಾಕಂದರೆ ಜೊಲ್ಲೆ ಗ್ರೂಪ್ ಅಂದರೆ ನಿಮಿತ್ತಿಗೆ ಹೆಸರು ಮಾತ್ರ. ಆ ಗ್ರೂಪ್ನಲ್ಲಿ ಇರ್ತಕ್ಕಂಥ 81ರಲ್ಲಿ ನಾನು ಸೈನಿಕ್ ಸ್ಕೂಲ್ದಿಂದ ಎಕ್ಸಂಬಾದಲ್ಲಿ ಬಂದ ನಂತರ 89ರಲ್ಲಿ ವೈವಾಹಿಕ ಜೀವನದಲ್ಲಿ ಕಾಲಿಟ್ಟ ನಂತರ 91ರಿಂದ ನಮ್ಮ ಪ್ರಯಾಣ ಚಾಲೂ ಆಗಿದೆ. 91ರಲ್ಲಿ ಮೊದಲನೇ ಸಂಸ್ಥೆಯಾದ ಶ್ರೀ ಬೀರೇಶ್ವರ ಸಂಸ್ಥೆಯನ್ನು ಒಂದು ಹಳ್ಳಿಯ ಮಟ್ಟದಲ್ಲಿ ಎಕ್ಸಂಬ ಅಂತ ಊರಿಗೆ ಸೀಮಿತವಾಗಿ ಪ್ರಾರಂಭ ಮಾಡಿ ತದನಂತರ ತಾಲೂಕಾ ಮಟ್ಟ, ನಂತರ ಜಿಲ್ಲೆ, ನಂತರ ರಾಜ್ಯ, ನಂತರ ಮಲ್ಟಿಸ್ಟೇಟ್. ಈಗ ಮಲ್ಟಿಸ್ಟೇಟ್ ಒಂದು ಮಾಡಿ ಸುಮಾರು 215 ಬ್ರಾಂಚ್ಗಳನ್ನು ಮಾಡಿ 400 ಕೋಟಿ ಮೇಲ್ಪಟ್ಟು ಇವತ್ತು ಡಿಪಾಸಿಟ್ ಹೊಂದಿ ಸುಮಾರು 10ರಿಂದ 15,000 ಕೋಟಿಯಷ್ಟು ವಹಿವಾಟುವನ್ನು ಮಾಡ್ತಕ್ಕಂಥ ಒಂದು ಕರ್ನಾಟಕದಲ್ಲಿ ನಂಬರ್ 1 ಸಂಸ್ಥೆ ಅಂತ ಅನ್ಬೋದು. जोल्ले हॉस्पिटॅलिटी ग्रुपचे व्यवस्थापकीय संचालक बसवर प्रसाद जोल्ले म्हणाले की प्रशस्त वातावरणात 5 एकर विस्तृत हॉटेल, 116 सुसज्ज खोल्या, स्विमिंग पूल, क्लब, फिटनेस सेंटर यासारख्या सुविधा आहेत. बेळगावमध्ये अशा प्रकारचे 5 स्टार हॉटेल सुरू करणे ही अभिमानाची गोष्ट असल्याचे ते म्हणाले. ಇವತ್ತು ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ಸ್ ಬೆಳಗಾವಿ ಇದರ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಪತ್ರಕರ್ತ ಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಜೊಲ್ಲೆ ಗ್ರೂಪಿನ ಸಂಸ್ಥಾಪಕರಾದಂಥ ಅಣ್ಣಾಸಾಬಣ್ಣ ಜೊಲ್ಲೆಜಿ ಅವರೇ, ಅದೇ ರೀತಿ ಸಹ ಸಂಸ್ಥಾಪಕರು ಮತ್ತು ನಿಪ್ಪಾಣಿ ಕ್ಷೇತ್ರದ ಶಾಸಕರಾದಂಥ ಶಶಿಕಲಾ ಜೊಲ್ಲೆಜಿ ಅವರೇ, ಈ ಒಂದು ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ಸ್ ಬೆಳಗಾವಿ ಇದರ ಜನರಲ್ ಮ್ಯಾನೇಜರ್ ಆದಂಥ ರಾಹುಲ್ ಕನುಂಗು ಅವರೇ ಮತ್ತು ಉಪಸ್ಥಿತರಿರತಕ್ಕಂಥ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಬಹಳನೇ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ನಾವು ವೆಲ್ಕಮ್ ಹೋಟೆಲ್ ಬೆಳಗಾವಿ ಇದು ವೆಲ್ಕಮ್ ಹೋಟೆಲ್ಸ್ ಬೈ ITC ಹೋಟೆಲ್ಸ್ ಪಾರ್ಟ್ನರ್ಶಿಪ್ ಹೊಂದಿಗೆ ಈ ಬೆಳಗಾವಿ ನಗರಕ್ಕೆ ನಾವು ತರ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಬಿಕಾಸ್ ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಟು ಬ್ರಿಂಗ್ ವೆಲ್ಕಮ್ ಹೋಟೆಲ್ ಬೆಳಗಾವಿ ಇನ್ ಪಾರ್ಟ್ನರ್ಶಿಪ್ ವಿತ್ ವೆಲ್ಕಮ್ ಹೋಟೆಲ್ ಬೈ ITC ಹೋಟೆಲ್ಸ್ to this city which boasts a rich cultural heritage and is also a prominent business destination. This hotel is a perfect blend of modern amenities and local cultural elements, providing our guests with unique and enriching experiences. Speaking of the hotel, it is nestled in the serene locale of Kakti and is very close to the airport. Welcome Hotel Belgavi offers breathtaking views of hills and lush greenery, and it is spread across 5 acres of land. It features 116 contemporary, minimalistic and spacious rooms catering to the leisure and MICE travelers. Its architecture and interiors blend classic and contemporary design elements, celebrating Belgavi's vibrant lifestyle and monsoon rains through unique art installations and design themes. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬೆಳಗಾವಿದಲ್ಲಿ ಬಹಳ ಮಳೆ ಆಗುತ್ತೆ, ಅದಕ್ಕೋಸ್ಕರ ನಾವು ಅದೇ ಒಂದು ಥೀಮನ್ನು ಇಟ್ಕೊಂಡು ನಮ್ಮೆಲ್ಲ ಆರ್ಕಿಟೆಕ್ಚರ್ದಲ್ಲಿ ಅದನ್ನು ಬಿಂಬಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಆಲ್ಸೋ ದಿಸ್ ಪ್ರಾಪರ್ಟಿ ಇನ್ಕ್ಲೂಡ್ಸ್ 9 versatile banqueting and meeting rooms. We have 3 dining destinations which are the Welcome Cafe, Dough & Co and the Swizzle Bar. Recreational facilities include a fitness center
an outdoor infinity pool, and the renowned spa K by Kayakal. Welcomes Thalika. Curated menus offer a taste of North Karnataka's rich culinary heritage, further enhancing the indigenous experience. ಇದು 5-star ಹೋಟೆಲ್ ಆದ್ರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಒಂದು ಫ್ಲೇವರ್ಸ್ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ಸಿಗ್ಬೇಕಂತ ಅಂದ್ಕೊಂಡು ನಾವು ವೆಲ್ಕಮ್ಸ್ ಥಾಲಿಕಾ ಅಂತ ಅನ್ನೋ ಒಂದು ಮೆನ್ಯೂವನ್ನು ಮಾಡಿ ಆ ಥಾಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಊಟದ ಪದಾರ್ಥಗಳನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಅದ್ರ ಜೊತೆ ಆಲ್ ಇನ್ ಆಲ್ ವಿತ್ ದಿ ಓಪನಿಂಗ್ ಆಫ್ ವೆಲ್ಕಮ್ ಹೋಟೆಲ್ ಬೆಳಗಾವಿ, we are setting a new standard for comfort, elegance and luxury. ನಾನು ಮತ್ತೊಮ್ಮೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದೇ ರೀತಿಯಾದಂಥ ನಿಮ್ಮ ವಿಶ್ವಾಸ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತಾ, ಇನ್ನು ಮುಂದೆ ನಮ್ಮ ತಂದೆಯವರು ಮತ್ತು ಜೊಲ್ಲೆ ಗ್ರೂಪಿನ ಸಂಸ್ಥಾಪಕರಾದಂಥ ಅನ್ನಸಬನ್ನ ಜೊಲ್ಲೆಜಿ ಅವರಿಗೆ ವಿನಂತಿ ಮಾಡ್ತೀನಿ, ನಿಮ್ಮೆಲ್ಲರ ಕುರಿತು 1-2 ಮಾತುಗಳನ್ನು आडಬೇಕಂತ ಅವರಲ್ಲಿ विनंती ಮಾಡ್ಕೊಳ್ತಾ ಇದ್ದೀನಿ. धन्यवाद. यावेळी जोल्ले ग्रुपच्या सहसंस्थापक आणि आमदार शशिकला जोल्ले म्हणाल्या की वीर राणी चन्नम्मांच्या जन्मगावी वेलकम हॉटेल सुरू करणे ही अभिमानाची गोष्ट आहे. ಎಲ್ರಿಗೂ ನಮಸ್ಕಾರ ಮತ್ತು ಕ್ಷಮೆಯನ್ನು ಕೂಡ ಕೇಳ್ತೇನೆ, ಯಾಕಂದರೆ ಸ್ವಲ್ಪ ವಿಳಂಬ ಕೂಡ ಆಯಿತು ನಮಗೆ ಬರೋದಕ್ಕೆ. ತಮಗೆಲ್ರಿಗೂ ಗೊತ್ತಿದೆ, ಎಲ್ಲ ಕಡೆ ಫ್ಲಡ್ ಸಿಚುವೇಶನ್ ಇರೋದ್ರಿಂದ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಭೇಟಿಯಾಗಿ ಬರೋದಕ್ಕೆ ನನಗೆ ತಡ ಆಯಿತು. ಇವತ್ತು ನಮಗೆಲ್ರಿಗೂ ಕೂಡ ಬಹಳ ಸಂತೋಷ ತರುವಂತಹ ಒಂದು ಸಂಗತಿ ಮತ್ತು ಅಭಿಮಾನ ಪಡುವಂಥ ಸಂಗತಿ ಕೂಡ ನಮಗೆಲ್ರಿಗೂ. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆಜಿ ಅವರೇ, ಬಸವಪ್ರಸಾದ್ ಅವರೇ, ನಮ್ಮ ITCಯ ಈ ಒಂದು ವೆಲ್ಕಮ್ ಹೋಟೆಲ್ನ ಮ್ಯಾನೇಜರ್ ಆದಂಥ ರಾಹುಲ್ ಅವರೇ, ಇಲ್ಲಿ ಆಗಮಿಸಿದಂಥ ಯಾವತ್ತು ನನ್ನ ಪತ್ರಕರ್ತ ಸಹೋದರ ಸಹೋದರಿಯರೇ, ಇವತ್ತು ಯಾಕೆ ಖುಷಿ ಆಯಿತು ಅಂತ ಹೇಳಿ ನಾನು ಕೇಳಿದಾಗ, ಬೆಳಗಾವಿ ಅಂದರೆ ಗಂಡು ಮೆಟ್ಟಿದ ನಾಡು ಅಂಥೇಳಿ ನಾವೆಲ್ಲರೂ ಹೇಳ್ತೀವಿ. ನನಗೆ ಒಬ್ಬ ಹೆಣ್ಮಗಳಾಗಿ ಇವತ್ತು ಅಭಿಮಾನ ಅನ್ನಿಸ್ತದೆ. ಯಾಕಂದರೆ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ರಣಕಹಳೆಯನ್ನು ಮೊಳಗಿದಂತಹ ಕಿತ್ತೂರಿನ ರಾಣಿ ಚೆನ್ನಮ್ಮ ಹುಟ್ಟಿದ ನಾಡಿನಲ್ಲಿ ಈ ITC ಹೋಟೆಲ್ ಇವತ್ತು ನಾವು ಸೇವೆಗಾಗಿ ಪ್ರಾರಂಭ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಒಂದು ಖುಷಿ ಪಡುವಂಥ ಸಂಗತಿ ಅಂತೇಳಿ ನಾನು ಇವತ್ತು ಹೇಳಿರುವಂಥದ್ದು. ಆ ಒಂದು ಹೋರಾಟಗಾರ್ತಿಯ ಜೊತೆಗೆ ಆ ಒಂದು ರಾಣಿಯ ಜೊತೆಗೆ ಸಂಗೊಳ್ಳಿ ರಾಯಣ್ಣನ್ನು ಕೂಡ ನಾವಿವತ್ತು ನೆನೆಸ್ತಾ ಇದ್ದೀವಿ. ಯಾಕಂದರೆ ತನ್ನ ನೆಲಕ್ಕೋಸ್ಕರ, ತನ್ನ ಪ್ರಜೆಗಳಿಗೋಸ್ಕರ, ತನ್ನ ಮಣ್ಣಿಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ತನ್ನ ಜೀವನವನ್ನೇ ರಾಣಿ ಅನ್ನೋದನ್ನು ಕೂಡ ಮುಡಿಪಾಗಿಟ್ಟು ಆ ಜೀವನವನ್ನು ತ್ಯಾಗ ಮಾಡಿ ಈ ಬೆಳಗಾವಿಯನ್ನು ಉಳಿಸಿದಂಥ ಧೀಮಂತ ಒಬ್ಬ ವೀರ ವನಿತೆಯ ಒಂದು ಹುಟ್ಟೂರಿನಲ್ಲಿ ಇವತ್ತು ITC ವೆಲ್ಕಮ್ ಜೊಲ್ಲೆ ಗ್ರೂಪ್ನ ಒಂದು ಸಹಯೋಗಿತ್ವದಲ್ಲಿ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಇವತ್ತು ಬೆಳಗಾವಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಬೆಳಗಾವಿಯ ಕುಂದ ಅಂಥೇಳಿ, ಕುಂದಾನಗರಿ ಅಂಥೇಳಿ ಹೇಳ್ತಾ ಇದ್ದೀವಿ. ಹಾಗಾಗಿ ಬೆಳಗಾವಿಯ ಕುಂದ, ನಮ್ಮ ಜಿಲ್ಲೆಯ ವಿಶೇಷ ಗೋಕಾಕದ ಕರದಂಟು, ಅದೇ ರೀತಿ ಮಂಡಕ್ಕಿ, ಅದೇ ರೀತಿ ನಮ್ಮ ಬೆಳಗಾವಿಯಲ್ಲಿ ಹೋದರೆ ವಡಾಪಾವ್, ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ಬೆಳಗಾವಿ ಎಷ್ಟು ಸಮೃದ್ಧ ಭರಿತವಾದಂಥ ಜಿಲ್ಲೆ, 2ನೇ ರಾಜಧಾನಿ ಅನ್ನೋದನ್ನು ನೀವುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಎಷ್ಟು ಭಾಷಾ ಬಾಂಧವ್ಯತೆ ಇದೆ ಅಂತಂದರೆ, ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಲ್ಲ ಭಾಷೆಗಳನ್ನು ಕೂಡ ಆಡ್ತಕ್ಕಂಥ ಈ ಒಂದು ಜಿಲ್ಲೆಯನ್ನು ನೋಡಿದಾಗ, ಒಂದು ಕಡೆ ಗೋವಾ ಬಾರ್ಡ್ರಲ್ಲಿದ್ದೀವಿ, ಇನ್ನೊಂದು ಕಡೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿದ್ದೀವಿ, ಆದರೂ ಕೂಡ ಸುಂದರವಾದಂಥ ಈ ಬೆಳಗಾವಿಯ ಒಂದು ಮಹತ್ವ ಬಹಳ ಅದ್ಭುತ ಅಂಥೇಳಿ ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತು ಸೌದತ್ತಿ ಯಲ್ಲಮ್ಮನ ದೇವಸ್ಥಾನ, ನಿಜವಾಗ್ಲೂ ಕೂಡ ಈ ಭಾಗದಲ್ಲಿ ನಾವು ಯಾರೇ ಬಂದರೂ ಕೂಡ ಸೌದತ್ತಿಯ ಯಲ್ಲಮ್ಮನಿಗೆ ಹೋಗಬೇಕು ಅಂಥೇಳಿ ಹೇಳ್ತಾರೆ. ಯಾಕಂದರೆ ಅದು ಒಂದು ಈ ಬೆಳಗಾವಿ ಜಿಲ್ಲೆಯ ಒಂದು ಮಹತ್ವಪೂರ್ವವಾದಂಥ ಒಂದು ದೇವಿಯ ಸ್ಥಾನ ಅಂತಕ್ಕಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಖಾದಿ ಅಂದ ತಕ್ಷಣ ನಮ್ಮ ಸ್ವತಂತ್ರ ಹೋರಾಟದ ದಿನಗಳು ನಮಗೆ ನೆನಪಾಗ್ತವೆ. ಆದರೆ ಇಲ್ಲಿ ಖಾದಿಗೆನೇ ಸುಪ್ರಸಿದ್ಧವಾದಂಥ ನಾವು ಹುದಲಿ ಅನ್ನೋದು ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಅನ್ನೋದು ಬಹಳಷ್ಟು ಖುಷಿ ಪಡುವಂಥದ್ದು, ಅಭಿಮಾನ ಪಡುವಂಥ ಒಂದು ಸಂಗತಿ ಅಂಥೇಳಿ ನಾನಿವತ್ತು ಹೇಳ್ತಾ ಇದ್ದೇನೆ. ಗಾಂಧೀಜಿಯವರು ಬಂದು ಹೋದಂಥ ಈ ನಾಡು, ನಮ್ಮ ಭಾರತದ ಸಂವಿಧಾನದ ಶಿಲ್ಪಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬಂದು ಹೋದಂಥ ಈ ಪುಣ್ಯ ಭೂಮಿ, ಅದೇ ರೀತಿ 100 ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ನಮ್ಮ ಭಾರತ ಏನು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಂಥ ಸ್ವಾಮಿ ವಿವೇಕಾನಂದರು.
ಸ್ವಾಮಿ ವಿವೇಕಾನಂದರು ಕೂಡ ಇಲ್ಲಿ ಬಂದು ನೆಲೆಸಿ ಹೋದಂಥ ಇವತ್ತು ರಾಮಕೃಷ್ಣ ಆಶ್ರಮವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸೌಂದರ್ಯ ಅಂತಂದಾಗ ಗೋಕಾಕ್ನ ಫಾಲ್ಸ್ಗಳು ನಮ್ಮ ಕಣ್ಣೆದುರಿಗಿರ್ತದೆ, ಗೊಡಚಿನಮಲ್ಕಿ ಫಾಲ್ಸ್ಗಳು ನಮ್ಮ ಕಣ್ಣೆದುರುಗಡೆ ಬರ್ತದೆ. ಅದೇ ರೀತಿ ಈ ಒಂದು ಭಾಗದಲ್ಲಿರ್ತಕ್ಕಂಥ ಒಂದು ಹಸಿರಾದಂಥ ಪ್ರಕೃತಿಯನ್ನು ನೋಡಿದಾಗ ಯಾವುದಕ್ಕೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆ ಕಡಿಮೆ ಇಲ್ಲ ಅಂಥೇಳಿ ನಾವು ಇವತ್ತು ಹೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೇಳಿದ ರೀತಿಯಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು, ಇಲ್ಲಿ ಪ್ರವಾಸಿಗರು ಬಂದು ಹೋಗುವಂಥದ್ದು ಹೆಚ್ಚಾಗಬೇಕು, ವ್ಯಾಪಾರ ವ್ಯವಹಾರಗಳು ಹೆಚ್ಚಾಗಬೇಕು. ಈ ಒಂದು ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುವಂತಹ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇಲ್ಲಿ ಒಂದು ಸುಸಜ್ಜಿತವಾದಂಥ ಸೇವೆ ಕೊಡುವಂತಹ ಒಂದು ಹೋಟೆಲ್ ಒಂದು ಇರಬೇಕು ಅನ್ನುವಂಥದ್ದು ನಾವು ನೆನೆಸ್ಕೊಂಡಾಗ ನನ್ನ ಮಗನಾದಂಥ ಬಸವಪ್ರಸಾದನ ನೇತೃತ್ವದಲ್ಲಿ ಇವತ್ತು ಸುಂದರವಾದಂಥ ಅವರ ಮುಂದಾಳತ್ವದಲ್ಲಿ ಆಗಿರ್ತಕ್ಕಂಥ ಈ ಒಂದು ಹೋಟೆಲನ್ನು ನಾವು ಯಾರ ಜೊತೆಗೆ ಹಂಚ್ಕೋಬೇಕು ಅಂತ ಕೇಳಿದಾಗ ITC ವೆಲ್ಕಮ್ ಹೋಟೆಲ್ ಜೊತೆಗೆ ನಾವು ಜೊಲ್ಲೆ ಗ್ರೂಪ್ ಇವತ್ತು ಒಂದಾಗಿ ಕೈ ಜೋಡಿಸಿ ಇವತ್ತು ಈ ಸೇವೆ ಕೊಡೋದಕ್ಕೆ ಇವತ್ತು ನಾವು ಪ್ರಾರಂಭ ಮಾಡ್ತಿದ್ದೀವಿ. ಹಾಗಾಗಿ ITC ಗ್ರೂಪ್ಗೂ ಕೂಡ ನಾನು ಜೊಲ್ಲೆ ಪರಿವಾರದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೆ ಆ ಒಂದು ಒಳ್ಳೆ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಸುಂದರ ವಾತಾವರಣವನ್ನು ಅವರು ನಿರ್ಮಾಣ ಮಾಡಿಕೊಟ್ರು. ಅದರ ಜೊತೆಗೆ ಅಣ್ಣಾ ಸಾಹೇಬ್ರು ಹೇಳಿದ್ರು, ನಾವಿಬ್ಬರು 89ರಲ್ಲಿ ದಾಂಪತ್ಯ ಜೀವನವನ್ನು ಪ್ರವೇಶ ಮಾಡಿದ್ವಿ. ಅವತ್ತು ಅವರು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರು. ನನಗೊಂದು ನೆನಪಾಗ್ತದೆ, ಕಾಗೆ ಒಂದು ಅಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗನೆಲ್ಲವ ಅಂತ ಹೇಳ್ತಾರೆ, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ ಅಂತ ಹೇಳ್ತಾರೆ. ಶಿವಭಕ್ತನಾದೊಡೆ ಶಿವ ಪಥವನ್ನರಿಯದಿದ್ದಡೆ ಆ ಕಾಗೆ ಕೋಳಿಗಳಿಗಿಂತ ಕಷ್ಟ ಕಾಣ ಅಂತ ಹೇಳಿ ಶರಣರು ಹೇಳ್ತಾರೆ. ಅಂದರೆ ಪಕ್ಷಿಗಳು ಕೂಡ ಹರಿದು ಹಂಚಿ ತಿನ್ನುವಂಥ ಮನೋಭಾವ ನಮ್ಮ ಪ್ರಕೃತಿಯಲ್ಲಿ ಇಟ್ಕೊಂಡಾಗ ದೇವರು ನಮಗೆ ಮನುಷ್ಯ ಅಂತ ಹುಟ್ಟಿಸಿದ ಮೇಲೆ ನಾವು ನಮ್ಮದನ್ನು ನೋಡಿಕೊಂಡು ಈ ಸಮಾಜದ ಋಣವನ್ನು ತೀರಿಸುವಂಥ ಕಾರ್ಯ ಆಗಬೇಕು. ಅವಾಗ ನಾನು ಅವ್ರ ಹತ್ರ ಕೇಳಿದಾಗ ಹೇಳ್ತಿದ್ರು, ನನಗೆ 50 ವರ್ಷ ಆಗೋವರೆಗೆ, ಅಂದರೆ ಅಣ್ಣಾ ಸಾಹೇಬ್ರಿಗೆ 50 ವರ್ಷ ಆಗೋವರೆಗೆ ನಾನು ಸಹಕಾರ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೀನಿ, ಆದರೆ ನನಗೆ ವೈಯಕ್ತಿಕ ಏನು ಹೇಳಬೇಡ ಅಂತ ಹೇಳ್ತಿದ್ರು. ಆದರೆ ಯಾವತ್ತು ಅವರಿಗೆ 51ನೇ ವಯಸ್ಸ ಪ್ರಾರಂಭ ಆಯಿತು, ಅವತ್ತು ನಾವು ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಜೊಲ್ಲೆ ಗ್ರೂಪ್ನಿಂದ ಇವತ್ತು ಬೇರೆ ಥರದಲ್ಲಿ ಒಂದು ಸೇವೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಕೂಡ ಬಸವಪ್ರಸಾದ್ ಮತ್ತು ಜ್ಯೋತಿ ಪ್ರಸಾದ್ ಅವರ ನೇತೃತ್ವದಲ್ಲಿ ಮ್ಯಾಗ್ನಮ್ ಟಫ್ ಗ್ಲಾಸ್ ಲಿಮಿಟೆಡ್ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ. ಅಲ್ಲಿ ನೂರಾರು ಯುವಕ ಯುವತಿಯರಿಗೆ ಒಂದು ಉದ್ಯೋಗ ಅವಕಾಶವನ್ನು ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಸನ್ಫ್ಯಾನ್ ಎನರ್ಜಿ ಅಂತ ಹೇಳಿ ಮಾಡಿದ್ವಿ. ಸೋಲಾರ್ ಮತ್ತು ವಿಂಡಿನಲ್ಲಿ ಅಲ್ಲೂ ಕೂಡ ನೂರಾರು ಯುವಕ ಯುವತಿಯರಿಗೆ, ಅದು ಕೂಡ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಯುವಕ ಯುವತಿಯರಿಗೆ ನಾವು ಉದ್ಯೋಗ ಅವಕಾಶವನ್ನು ಕೊಡುವಂಥ ಒಂದು ಕಾರ್ಯ ಪ್ರಾರಂಭ ಆಯಿತು. ಮೂರನೇದಾಗಿ ಇದು ಬಸವಪ್ರಸಾದರ ಒಂದು ಕನಸಿನ ಕೂಸು, ಇವತ್ತು ITC ವೆಲ್ಕಮ್ ಹೋಟೆಲ್ ಬೈ ITC ಅಂತ ಹೇಳಿ ಇವತ್ತು ನಾವು ಜೊಲ್ಲೆ ಗ್ರೂಪ್ ಮತ್ತು ITC ಜೊತೆಗೆ ನಾವು ಇವತ್ತು ಕೈ ಜೋಡಿಸಿ ಈ ಭಾಗದ ಬಡ ಒಂದು ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶವನ್ನು ಪಡೆಯೋದಕ್ಕೆ ಹಾತೊರ್ತಕ್ಕಂಥ ಯುವತಿಯರಿಗೆ ಈ ITCಯಲ್ಲೂ ಕೂಡ ಉದ್ಯೋಗ ಅವಕಾಶವನ್ನು ಕೊಡೋದ್ರ ಜೊತೆಗೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಇದು ಒಂದು ಸುಂದರವಾದಂಥ ಕ್ಷಣ. ಹಾಗಾಗಿ ತಾವೆಲ್ಲರೂ ಕೂಡ ಒಂದು ಕಡಿಮೆ ಅವಕಾಶ ಇದ್ದರೂ ಕೂಡ ತಾವೆಲ್ಲರೂ ಇಲ್ಲಿ ಬಂದ್ರಿ, ಉಪಸ್ಥಿತರಾದ್ರಿ. ಈ ಒಂದು ವಿಷಯವನ್ನು ಇಡೀ ಜನತೆಗೆ ತಿಳಿಸುವಂತಹ ಒಂದು ಕಾರ್ಯ ತಾವುಗಳೆಲ್ಲರೂ ಕೂಡ ಮಾಡ್ತೀರಿ. ಹಾಗಾಗಿ ಇವತ್ತು ಜೊಲ್ಲೆ ಪರಿವಾರ ಮತ್ತು ITC ಗ್ರೂಪ್ ಎರಡೂ ವತಿಯಿಂದ ನಿಮಗೆಲ್ಲರಿಗೂ ಮನಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಈ ITC ಹೋಟೆಲ್ನ ಒಂದು ಲಾಭ ಕೂಡ तावेलरू पडकोड्री ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. यावेळी वेलकम हॉटेलचे व्यवस्थापक राहुल कणुंगे, जबीन येस आदी उपस्थित होते. विनोद कोलकार, KMM मराठी, बेळगाव.